ವಾಟ್ ಇಸ್ ದ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ಕುಂಡಲದ ಜ್ಯೋತಿಷ್ಯ ನೋಡೋದಕ್ಕೂ ಈ ಕೈಯಲ್ಲಿ ಜ್ಯೋತಿಷ್ಯ ನೋಡಿ ಹೇಳೋದಕ್ಕೂ? ಶಾಸ್ತ್ರದಲ್ಲಿ ಎಲ್ಲವೂ ಸಹ ಇದೆ. ಮುಖದಲ್ಲಿ ನೋಡಿ ಕೆಲವೊಬ್ಬರು ಭವಿಷ್ಯ ಹೇಳಬೇಕು, ಮುಖಲಕ್ಷಣವನ್ನು ಪರಿಶೀಲನೆ ಮಾಡಿ ಹೇಳ್ತಕ್ಕಂಥದ್ದು ಬೇರೆ ಅಧ್ಯಾಯ. ಕೆಟ್ಟದನ್ನ ನಾವು ಹೇಳುವಂತಿಲ್ಲ, ಅದು ಜ್ಯೋತಿಷ್ಯ ಶಾಸ್ತ್ರದ ಧರ್ಮ. ಜ್ಯೋತಿಷ್ಯ ಅನ್ನತಕ್ಕಂಥದ್ದು ನೋಡಿ ಇವರೇ ಸುಖ ಅಥವಾ ಒಳ್ಳೆಯದನ್ನೇ ಹೇಳಬೇಕು ಅಂತಕ್ಕಂಥದ್ದು ತಪ್ಪು. ವಿದ್ಯೆಗಾಗಿ, ಸರಸ್ವತಿ, ಅನ್ನಕ್ಕಾಗಿ, ಪಾರ್ವತಿ, ನೆಮ್ಮದಿಗಾಗಿ, ಲಕ್ಷ್ಮಿ, ಕಲ್ಯಾಣಕ್ಕಾಗಿ, ಶ್ರೀನಿವಾಸ ದೇವರು, ಅಭಿವೃದ್ಧಿಗಾಗಿ, ದುರ್ಗೆ. ಇನ್ನು ಈ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಈ ಕುಂಡಲವನ್ನು ಹಾಕಿ ಜಾತಕವನ್ನು ನಾವು ನೋಡ್ತೀವಿ, ಅದರ ಮೇಲೆ ಭವಿಷ್ಯವನ್ನು ನಿರ್ಣಯ ಮಾಡ್ತೀವಿ, ಮುಂದೆ ಹೀಗಾಗುತ್ತೆ, ಈಗ ಆಗಬಹುದು ಅಂತ. ಅದರ ಜೊತೆಗೆ ಹಸ್ತವನ್ನು ನೋಡಿ ಕೂಡ ಜ್ಯೋತಿಷ್ಯ ಹೇಳೋರಿದ್ದಾರೆ. ವಾಟ್ ಇಸ್ ದ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ಆ ಕುಂಡಲದ ಜ್ಯೋತಿಷ್ಯ ನೋಡೋದಕ್ಕೂ ಈ ಕೈಯಲ್ಲಿ ಜ್ಯೋತಿಷ್ಯ ನೋಡಿ ಹೇಳೋದಕ್ಕೂ? ಮುಖದಲ್ಲಿ ನೋಡಿ ಕೆಲವೊಬ್ಬರು ಭವಿಷ್ಯ ಹೇಳಿಬಿಡ್ತಾರೆ, ಏನು ಡಿಫ್ರೆನ್ಸ್ ಅಂತ? ಇದೇನಾಗುತ್ತೆ, ಜಾತಕದಲ್ಲಿರ್ತಕ್ಕಂಥ ಕುಂಡಲಿಯನ್ನು ನೋಡಿ ಹೇಳ್ತಕ್ಕಂಥದ್ದೇ ಬೇರೆ ಅಧ್ಯಾಯ. ಹಸ್ತರೇಖದಲ್ಲಿರ್ತಕ್ಕಂಥ ರೇಖೆಗಳನ್ನು ನೋಡಿ ಹೇಳ್ತಕ್ಕಂಥದ್ದೇ ಬೇರೆ ಅಧ್ಯಾಯ. ಓಕೆ. ಮುಖಲಕ್ಷಣವನ್ನು ಪರಿಶೀಲನೆ ಮಾಡಿ ಹೇಳ್ತಕ್ಕಂಥದ್ದೇ ಬೇರೆ ಅಧ್ಯಾಯ. ಓಕೆ. ಆ ಕ್ರಮಗಳಿವೆ, ಖಂಡಿತವಾಗಿ ಇದೆ. ಹಾಗಾಗಿ ಬಟ್ ಶಾಸ್ತ್ರದಲ್ಲಿ ಎಲ್ಲವೂ ಸಹ ಇದೆ, ಯಾವುದೂ ಇಲ್ಲ ಅಂತಲ್ಲ. ಕುಂಡಲಿಯಲ್ಲಿರ್ತಕ್ಕಂಥದ್ದು ಗ್ರಹಚಾರ, ಗೋಚಾರ, ತಾರಾಬಲ, ಚಂದ್ರಬಲ, ಹಾಗೆ ನಕ್ಷತ್ರ, ದಶಾ, ಭುಕ್ತಿ, ಯೋಗಗಳನ್ನು ಹೇಳಿಕೊಡುತ್ತೆ. ಸೊ ರೇಖಾಂಶಗಳೇನಿದೆಯಲ್ಲ 3 ತಿಂಗಳಿಗೊಮ್ಮೆ ಪರಿವರ್ತನೆ ಆಗುತ್ತೆ, ಬದಲಾವಣೆ ಆಗುತ್ತೆ, ಬೆಳೆಯುತ್ತೆ. ಹಸ್ತರೇಖೆ ಆಯ್ತಾ? ಮುಖಲಕ್ಷಣದಲ್ಲಿ ಏನು ಹೇಳುತ್ತೆ? ಕಣ್ಣು, ಮೂಗು, ನಿಮ್ಮ ತುಟಿ, ಕಿವಿಗಳು ಹಾಗೂ ಹಣೆ, ಇದಿಷ್ಟನ್ನ ನೋಡಿ ಐಡೆಂಟಿಫೈ ಮಾಡ್ತಕ್ಕಂಥದ್ದು ಶಾಸ್ತ್ರ. ಅದು ಅದನ್ನು ನೋಡಿ ಒಬ್ಬ ವ್ಯಕ್ತಿ ನಮ್ಮ ಎದುರುಗಡೆ ಕೂತ್ಕೊಂಡಾಗ ಅವನು ಯಾವ ಹಂತದಲ್ಲಿ ದೃಷ್ಟಿ ನೋಡ್ತಿದ್ದಾನೆ ಎಂಬತಕ್ಕಂಥದ್ದು ಇಮಿಡಿಯೇಟ್ ಕ್ಯಾಚ್ ಮಾಡ್ತಕ್ಕಂಥದ್ದು ಫೇಸ್ ರೀಡಿಂಗ್. ಎಕ್ಸಾಕ್ಟ್ಲಿ. ಸೊ ಇದು ತುಂಬ ಇಂಪಾರ್ಟೆಂಟ್. ಹೀಗಿದೆ, ನಾವೆಲ್ಲನೂ ಒಂದೇ ತಟ್ಟೆಲಿ ಹಾಕೊಂಡು ಮಿಕ್ಸ್ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಆದಂಥ ಆಯಾಮಗಳಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಭಾಳ ಇಂಪಾರ್ಟೆಂಟು. ಈಗ ನೀವು ಯಾರಾದರೂ ನಿಮ್ಮ ಹತ್ತಿರಕ್ಕೆ ಬಂದಾಗ ಅಥವಾ ಅವ್ರ ಜಾತಕವನ್ನು ತೋರಿಸಿದಾಗ ಆ ಜಾತಕದಲ್ಲಿ ಏನಾಗ್ತಾ ಇದೆ, ಗ್ರಹಗಳು ಹೇಗೆಲ್ಲ ಸಂಚಾರ ಮಾಡ್ತಾ ಇದೆ ಅನ್ನೋದು ನಿಮಗೆ ಬಹಳ ಸೂಕ್ಷ್ಮವಾಗಿ ಗೊತ್ತಾಗುತ್ತೆ. ಆದರೆ ಪ್ರೊಫೆಷ್ನಲ್ ಎಥಿಕ್ಸ್ ಅನ್ನೋದು ಒಂದು ಎಥಿಕ್ಸ್ ಇರುತ್ತೆ. ಈಗ ಡಾಕ್ಟರ್ಗಳು ವೆನ್ ಡಾಕ್ಟರ್ಸ್ ಆರ್ ಇಂಟ್ರ್ಯಾಕ್ಟಿಂಗ್ ವಿತ್ ದೇರ್ ಪೇಷಂಟ್ಸ್, ಆತ ಪ್ರಬಲನೋ ದುರ್ಬಲನೋ ಅನ್ನೋದನ್ನು ಕಂಡುಕೊಂಡು ಒಬ್ಬ ದುರ್ಬಲ ವ್ಯಕ್ತಿಗೆ ನಿನಗೆ ಕ್ಯಾನ್ಸರ್ ಇದೆ ಅಂತ ಪಟಕ್ಕನ ಹೇಳಲ್ಲ, ನಿಮ್ಮ ಕಡೆಯವರು ಯಾರಾದರೂ ಕರ್ಕೊಂಬನ್ನಿ ಅಂತ ಹೇಳ್ತಾರೆ. ಒಂದು ಸೂಕ್ಷ್ಮವನ್ನು ಮೇಂಟೈನ್ ಮಾಡ್ತಾರೆ. ಹೀಗೆ ಒಂದು ಜಾತಕವನ್ನು ನೋಡಿದಾಗ ಆ ಜಾತಕದಲ್ಲಿ ಬಹಳ ಗ್ರಹಗತಿಗಳು ಕಾಡ್ತಾ ಇರಬೇಕಾದ್ರೆ ಬಹಳ ಕೆಟ್ಟದಾಗ್ತಾ ಇದೆ ಅನ್ನೋದು ನಿಮಗೂ ಗೊತ್ತಾದಾಗ ನೀವು ಆ ವ್ಯಕ್ತಿಗೆ ಹೆಂಗೆ ಅದನ್ನು ಕನ್ವೆ ಮಾಡ್ತೀರಿ? ಅಥವಾ ಕೆಲವರು ಹೇಳ್ತಾರೆ ಕೆಟ್ಟದ್ದನ್ನು ನಾವು ಹೇಳುವಂತಿಲ್ಲ, ಶುಭದ ಸೂಚನೆಯನ್ನೇ ಕೊಟ್ಟು ಕಳಿಸಬೇಕು, ಅದು ಜ್ಯೋತಿಷ್ಯ ಶಾಸ್ತ್ರದ ಧರ್ಮ ಅಂತ ಹೇಳೋರು ಇದ್ದಾರೆ. ನೀವು ಅದನ್ನು ಹೆಂಗೆ ಹ್ಯಾಂಡಲ್ ಮಾಡ್ತೀರಿ? ಜ್ಯೋತಿಷ್ಯ ಅನ್ನತಕ್ಕಂಥದ್ದು ನೋಡಿ ಇವರೇ ಸುಖ ಅಥವಾ ಒಳ್ಳೆಯದನ್ನೇ ಹೇಳಬೇಕು ಅಂತಕ್ಕಂಥದ್ದು ತಪ್ಪು. ಸರಿ. ಸುಖ, ದುಃಖ, ಶುಭ, ಲಾಭ, ಇದು ಎಲ್ಲವೂ ಸಹ ಅನುಗುಣವಾಗಿ ನಾವು ಹೇಳಬೇಕಾಗುತ್ತೆ. ಅಲ್ಲಿ ಅದೇ ಜೀವನ ಆಯಿತಾ? ಒಂದು. ಎರಡನೇದಾಗಿ ಜಾತಕ ತರ್ತಕ್ಕಂಥವ್ರು ಯಾರು ಒಬ್ಬರೇ ಬರೋದಿಲ್ಲ. ಒಟ್ಟಿಗೆ ಯಾರನ್ನಾದರೂ ಮಗನ ಜಾತಕ ತೋರಿಸ್ಬೇಕು ಅಂದರೆ ತಂದೆ ತಾಯಿ, ನನ್ನ ಆಫೀಸಲ್ಲಿ ಎಕ್ಸ್ಪೀರಿಯನ್ಸ್ ಇರ್ತೀನಿ, ತಂದೆ ತಾಯಿ ಕುಟುಂಬ ಸಮೇತವಾಗಿ ಬರೋದ್ರ ಹೆಚ್ಚಿದ್ದಾರೆ. ಒಬ್ಬರೇ ಬಂದಾಗಲೂ ವಿಷಯಗಳನ್ನು ನಾವು ಹೇಳೋದಿಲ್ಲ. ನೀವಾಗಲೇ ಹೇಳಿದ್ವಿ, ಯಾರನ್ನಾದ್ರೂ ನಿಮ್ಮ ಹಿರಿಯರಿಗೋ ಅಥವಾ ತಂದೆ ತಾಯಿನೂ ಕರ್ಕೊಂಡು ಬನ್ನಿ. ಅನ್ಮೆಚೂರ್ಡ್ ಇದ್ದರೆ, ಎಕ್ಸಾಕ್ಟ್ಲಿ ಮ್ಯಾಚೂರ್ಡ್ ಮೈಂಡೆಡ್ ಅವ್ರು ಇದ್ದರೆ ಅದಕ್ಕೆ ಏನಿದೆ ವಿಷಯಗಳನ್ನು ತಿಳಿಸುವಂಥದ್ದು ನಮ್ಮ ಧರ್ಮ ಹೇಳ್ತೀವಿ. ಸೊ ಅದ್ರ ಮೇಲೆ ಅವನ ಕರ್ಮ. ಇಲ್ಲೇನಾಗುತ್ತೆ, ಜಾತಕ ಪರಿಶೀಲನೆ ಮಾಡಿದಾಗ ಆತ ಎಷ್ಟು ಪರ್ಸೆಂಟ್ ನಷ್ಟದಲ್ಲಿದ್ದಾನೆ, ಎಷ್ಟು ಪರ್ಸೆಂಟ್ ಆತ ದುಃಖದಲ್ಲಿದ್ದಾನೆ, ಮುಂದಿನ ಕಾಲಮಾನದ ಭವಿಷ್ಯ ಆತನ ಜೀವನದಲ್ಲಿ ಏನಾಗಬಹುದು ಅನ್ಬತಕ್ಕಂಥದ್ದನ್ನು ಪರಿಶೀಲನೆ ಮಾಡಿಯೇ ಹೇಳಬೇಕಾಗುತ್ತೆ. ಸೊ ಅವನಿಗೆ ಒಳ್ಳೆಯದೂ ಹೇಳಬೇಕು, ಇವೆಲ್ಲವೂ ಇರುತ್ತೆ ಅದರಲ್ಲಿ, ಹೇಳಲೇಬೇಕಂತಲ್ಲ. ಒಳ್ಳೆಯದು, ಕೆಟ್ಟದು, ಶುಭ, ಲಾಭ ಎಲ್ಲವೂ ಇದೆ. ಸೊ ಎಲ್ಲವೂ ಸಮನಾರ್ಥವಾಗಿ ಹೇಳಿ ಕೆಟ್ಟದ್ದಕ್ಕಿಂತದ್ದೇ ಪರಿಹಾರ ಮಾಡಬೇಕು. ಸೊ ನಷ್ಟಕ್ಕೆ ಹೀಗೆ ಮಾಡಬೇಕು. ಜ್ಯೋತಿಷ್ಯ ಅನ್ನತಕ್ಕಂಥದ್ದೇ ಮಾರ್ಗ ತೋರುವಂಥದ್ದೇ ಜ್ಯೋತಿಷ್ಯ. ನಾವು ಬರೀ ಕೆಟ್ಟದ್ದೇ ಹೇಳಿ ಅವ್ರನ್ನ ಕುಗ್ಸುವಂಥದ್ದಲ್ಲ. ಕೆಟ್ಟದ್ದು ಎಲ್ಲಿಂದ ಹುಟ್ಟುತ್ತಾ ಇದೆ ಎಂಬತಕ್ಕಂಥದ್ದು ತಿಳಿಸ್ಬೇಕು, ಮೂಲ ತಿಳಿಸ್ಬೇಕು, ಅದಕ್ಕೆ ಪರಿಹಾರ ಹೇಳಲೇಬೇಕು. ನೀವು ಸುಖ ಎಲ್ಲಿಂದ ಹುಟ್ಟುತ್ತಾ ಇದೆ ಎಂಬತಕ್ಕಂಥದ್ದು ಹೇಳಬೇಕು ಅವ್ರಿಗೆ ಮೂಲ.
ಸೊ ಮುಂದಿನ ಕಾಲಮಾನ ಹೀಗೆ ಈ ಗೋಚಾರ ಫಲದಿಂದ ಈ ಗ್ರಹ ನೀನು ಈ ಜಾಗಕ್ಕೆ ಬಂದು ಸಮ ಮಿತ್ರತ್ವದಲ್ಲಿರುತ್ತಾ ಅಥವಾ ಶತ್ರುತ್ವದಲ್ಲಿರುತ್ತಾ, ಊಚದಲ್ಲಿರುತ್ತಾ ಅಥವಾ ನೀಚದಲ್ಲಿರುತ್ತಾ, ಇವೆಲ್ಲವನ್ನು ಸಹ ಪರಿಶೀಲನೆ ಮಾಡಬೇಕಾಗುತ್ತೆ. ಲಾಸ್ಟ್ ಎಂಡ್ ಟು ಎಂಡಲ್ಲಿ ಸಿಗತಕ್ಕಂಥ ಉತ್ತರ ಏನು, ಮುಂದಿನ ಕಾಲಮಾನ ನಿನಗೆ ಹೀಗಿದೆ. ಅಲ್ಲೂ ಒಳ್ಳೆಯದು ಸಿಗಬಹುದು, ಕೆಟ್ಟದ್ದು ಸಿಗಬಹುದು. ಅದು ಎರಡಕ್ಕೂ ಪರಿಶ್ರಮವಾಗಿ ಪರಿಹಾರ ಇದೆ. ಪರಿಹಾರ ಮಾಡಿದರೆ ಎಲ್ಲರಿಗೂ ಒಳ್ಳೆಯದು ತಾನೆ. ಇಷ್ಟೇ. ಫೈನ್. ಇನ್ನು ಅದರ ಜೊತೆಗೆ ಒಂದು ವೈಜ್ಞಾನಿಕಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ವೆನ್ ವಿ ಆರ್ ಇನ್ ಸ್ಕೂಲ್, ನಾವು ಸ್ಕೂಲಲ್ಲಿದ್ದಾಗ ಒಂದು ಸ್ವಲ್ಪ ವರ್ಷಗಳ ಕಾಲ ನಾವು 9 ಗ್ರಹಗಳಿದೆ ಅಂತ ಓದಿದ್ವಿ. ದೇರ್ ಆರ್ 9 ಪ್ಲಾನೆಟ್ಸ್ ಇನ್ ಯೂನಿವರ್ಸ್ ಅಂತ ಓದಿದ್ವಿ. ಅದಾಗ ಒಂದು ಸ್ವಲ್ಪ ದಿನಕ್ಕೆ ಸಿಲೆಬಸ್ ಚೇಂಜ್ ಆಯಿತು. 9 ಇಲ್ಲ ಗುರು, 8 ಇದೆ. ಒಂದು ಯಾವುದೋ ಪ್ಲೂಟೋ ಅಂತ ಒಂದು ಪ್ಲಾನೆಟ್ ಅಂತೆ, ಅದು ಕಾಣಿಸೋದೇ ಇಲ್ಲ, ಅದು ಪ್ಲಾನೆಟೇ ಅಲ್ಲ ಅಂತ ಹೇಳಿಬಿಟ್ರು. ಶಾಸ್ತ್ರ ಪ್ರಕಾರ ನವಗ್ರಹಗಳಿರೋದು ಸತ್ಯ ಅಲ್ವ? ಹೌದು. ಮತ್ತು ಈಗ ಇದನ್ನು 8 ಅಂತ ಬದಲಾಯಿಸ್ಬಿಟ್ಟಿದ್ದಾರೆ. ಈಗ ಮಕ್ಕಳೆಲ್ಲ ನವಗ್ರಹ ಅಂತ ಹೇಳಿದ್ರೆ 9 ಇಲ್ಲ ರೀ 8 ಇದೆ ಅಂತ ವಾದ ಮಾಡ್ತಾರೆ. ಅಂದರೆ ಈ ಸಿಲೆಬಸ್ಗಳೆಲ್ಲ ಅಷ್ಟು ಬದಲಾವಣೆ ತಂದುಬಿಟ್ಟಿದೆ. ಅಂದರೆ ನೀವು ಶಾಸ್ತ್ರೀಯವಾಗಿ ಅದನ್ನು ಹೆಂಗೆ ಮಂಡಿಸ್ತೀರಿ 9 ಗ್ರಹಗಳಿದೆ ಅಂತ? ಈಗ ಇವತ್ತಿನ ವೈಜ್ಞಾನಿಕವಾಗಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಉತ್ತರಗಳು ಕೊಡಬಹುದು. ಆದರೆ ನಾವು ದೈವ ಕಾಲದಿಂದನೂ ನಮ್ಮ ಹಿಸ್ಟ್ರಿಯಲ್ಲಿರ್ತಕ್ಕಂಥದ್ದು 9 ಗ್ರಹಗಳೇ. ಇದೆಲ್ಲೋ ಒಂದು ಕಡೆ ಬೋಲ್ಡ್ ಹಾಕಿರುವಂಥದ್ದಲ್ಲ. ಇದು ಹೌದು ಹೌದು, ವೇದ ಶಾಸ್ತ್ರ ಉಪನಿಷತ್ತುಗಳಲ್ಲಿರ್ತಕ್ಕಂಥದ್ದು ಇದು. ಹೌದು. ಹಾಗಾಗಿ ನಮಗೆ ಇರತಕ್ಕಂತಹ ಈ 9 ಗ್ರಹಗಳೇ ಮನುಷ್ಯನ ಜೀವನದಲ್ಲಿ ಪರಿವರ್ತನೆ ಹೊಂದತಕ್ಕಂಥದ್ದು. ಸೊ ಅವ್ರು 8 ಗ್ರಹ ಹೇಳಿದ್ರು ಅಂದ ತಕ್ಷಣ ನಾವು 8 ಗ್ರಹ ಕುಂಡ್ಲಿ ಬರೀಲಿಕ್ಕೆ ಸಾಧ್ಯವಿಲ್ಲಲ್ಲ. 9 ಬರಿಬೇಕಲ್ಲ. ಎಕ್ಸಾಕ್ಟ್. ಸೊ ದಶಭುಕ್ತಿಗಳನ್ನು 9 ಗ್ರಹಗಳಲ್ಲೇ ಪರಿಶೀಲಿಸಬೇಕಲ್ಲ ನಾವು. ಅಂತರ್ದಶ, ತ್ರಿದಶ ಇವೆಲ್ಲವೂ ಸಹ ಪರಿಶೀಲನೆ ಮಾಡಲೇಬೇಕಲ್ಲ. ಹಾಗಾಗಿ ಇಲ್ಲ, ಇವತ್ತು ವಿಜ್ಞಾನ ಹುಟ್ಟೋದಕ್ಕಿಂತ ಮುಂಚಿತವಾಗಿಯೂ ಸಹ ಜ್ಯೋತಿಷ್ಯ ಶಾಸ್ತ್ರ ಇದ್ದದ್ದು. ಎಕ್ಸಾಕ್ಟ್ಲಿ. ಹೌದು. ಆಯಿತಾ? ಈಗ ಅವರು ಹೌದು ನಾವಿಲ್ಲಿ ಹೋಗಬಹುದು ಅಂತ. ನೀವು ಇವತ್ತು ಹೋಗ್ತಾ ಇದ್ದೀರ ಅಲ್ಲಿಗೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈಗಾಗಲೇ ಆ ಗ್ರಹ ಇದೆ ಎಂಬತಕ್ಕಂಥದ್ದು ನಿರ್ಣಯ ಇತ್ತು. ಜ್ಯೋತಿಷ್ಯಶಾಸ್ತ್ರ ಹೇಳಿದಕ್ಕೆ ನೀವು ಅಲ್ಲಿ ಹೋಗ್ತಾ ಇದ್ದೀರಿ. ಇಲ್ಲಾಂದ್ರೆ ನಿಮಗೆ ಎಲ್ಲಿ ಮಾರ್ಗ ಸಿಗ್ತಿತ್ತು? ಇಲ್ಲ, ಅಂಥದ್ದೊಂದು ಪ್ಲಾನೆಟ್ ಇದೆ ಅಂತ ಹೆಂಗೆ ಗೊತ್ತಾಗ, ಗ್ರಹ ಇದೆ ಅಂತ ಹೆಂಗೆ ಗೊತ್ತಾಗ? ಹಾಗೆ ನೋಡಿ, ಎಲ್ಲರೂ ಸಹ ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಅಂಥ ಯೋಗದಲ್ಲಿ ಹುಟ್ಟಿರ್ತಕ್ಕಂಥವ್ರು ಮಾತ್ರ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ನಾವು ಅನೇಕ ನಕ್ಷತ್ರಗಳ ಬಗ್ಗೆ ಮಾತಾಡಿದ್ವಿ, ಗ್ರಹಗಳ ಬಗ್ಗೆ ಮಾತಾಡಿದ್ವಿ. ಬಹಳ ಮೇಜರ್ ಆಗಿ 2 ಪ್ರಮುಖ ನಕ್ಷತ್ರಗಳ ಬಗ್ಗೆ ಮಾತನಾಡಲೇಬೇಕು, ಸೂರ್ಯ ಮತ್ತು ಚಂದ್ರ. ಜ್ಯೋತಿಷ ಶಾಸ್ತ್ರದಲ್ಲಿ ಎಷ್ಟು ದೊಡ್ಡ ಸ್ಥಾನವನ್ನು ಇವರಿಬ್ಬರು ಪಡ್ಕೊಳ್ತಾರೆ, ಸೂರ್ಯ ಮತ್ತು ಚಂದ್ರ. ಸೌರಮಂಡಲಕ್ಕೆ ನವಗ್ರಹಗಳಿಗೆ ಪರಿಪೂರ್ಣ ಆಧಿಪತ್ಯ ಹೊಂದಿರತಕ್ಕಂಥದ್ದು ಸೂರ್ಯದೇವ. ಹೌದು, ಸೂರ್ಯದೇವ ಪರಿಪೂರ್ಣ ಆಧಿಪತ್ಯ ಹೊಂದದ್ದು ಒಂದು. ಇವರಲ್ಲಿ ವ್ಯತ್ಯಾಸವನ್ನು ನಾವು ಹೇಗೆ ಕಂಡುಬಹುದು, ಅಥವಾ ಯಾರು ದೊಡ್ಡವರು ಯಾರು ಸಣ್ಣವರು ಅಂತ ನಾವು ಯೋಚನೆ ಮಾಡಿರ್ತಕ್ಕಂಥದ್ದು ಹೇಗಿದೆ. ಬೆಳಿಗ್ಗೆ ಎದ್ದು ಕೂಡಲೇ ಸೂರ್ಯನ ಕಿರಣದಿಂದ ಇಡೀ ಭೂಮಂಡಲದಲ್ಲಿರ್ತಕ್ಕಂತಹ ಸೂಕ್ಷ್ಮ ಕಣ ಕ್ರಿಮಿಯಿಂದನೂ ಹಿಡಿದು ಮನುಷ್ಯ ಜೀವರಿಗೂ ಎಚ್ಚರ ಆಗಬೇಕು. ಕಾಲ ನಿಯಮ ಒಂದು. ಹಾಗೆ ಈ ಭೂಮಿಗೆ ಅವನ ಕಿರಣದಿಂದ ವೃಕ್ಷಗಳಾಗ್ಬೋದು, ಮನುಷ್ಯ ಜೀವಿ ಆಗ್ಬೋದು, ಕ್ರಿಮಿ ಕೀಟಗಳಾಗ್ಬೋದು, ಪ್ರತಿಯೊಂದು ಸಹ ಬದುಕ್ತಾ ಇದೆ. ಬದುಕುವಂಥದ್ದು ಒಂದು ಭಾಗ. ನಿಮ್ಮ ಕರ್ಮಕ್ಕನುಸಾರವಾಗಿ ನೀವು ದುಡಿಲೇಬೇಕು, ನೀವು ಜೀವಿಸಲೇಬೇಕು, ನಿಮಗಿದೆಲ್ಲ ಕೊಡ್ತಕ್ಕಂಥವನು ಸೂರ್ಯದೇವನೇ. ನೋಡಿ, ತಂದೆ ಕಷ್ಟಪಟ್ಟು ನೋಡು ಅಂತ ಹೇಳಿ ಮಾರ್ಗ ಕೊಡ್ತಕ್ಕಂಥವ್ನು ತಂದೆ. ಸಂಜೆ ಆಯಿತು ಅಂತಂದರೆ ತನ್ನನ್ನು ಸಮಾಧಾನವಾಗಿ ತನ್ನ ಶರೀರವನ್ನು ನಿಯಂತ್ರಣಕ್ಕೆ ತಂದು ತನ್ನ ಬುದ್ಧಿಯನ್ನು ಸ್ಥಿಮಿತದಲ್ಲಿಟ್ಟುಕೊಂಡು ಸುಖ ಭೋಗಗಳು ಕೊಡ್ತಕ್ಕಂಥದ್ದು, ಒಳ್ಳೆಯದನ್ನು ತಿಳಿಸುವಂಥದ್ದು ಮನೋಕಾರಕನಾಗಿರ್ತಕ್ಕಂಥ ಚಂದ್ರ. ಎರಡರೂ ಸಹ ನಾವು ನೀನು ದೊಡ್ಡವನು ನೀನು ಸಣ್ಣವನು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಸೂರ್ಯನ ಛಾಯೆಯಲ್ಲಿ ಬೆವರು ಸುರಿಸಿ ದುಡಿದು ಕಷ್ಟಪಟ್ಟು ಹೌದು ಜೀವಿಸಬೇಕು. ಚಂದ್ರನ ಕಾಲದಲ್ಲಿ ಆ ಜೀವಿಸಿದ ಪ್ರತಿಫಲದ ವಿಶ್ರಾಂತಿಯನ್ನು ಪಡೆದುಕೊಳ್ಳಬೇಕು, ಪ್ರಶಾಂತವಾದ ಒಂದು ವಾತಾವರಣ. ಆದರೆ ಚಂದ್ರನ ನೋಡಿದರೆ ದೋಷಿಗಳಾಗ್ತೀವಿ ಅನ್ನುವಂಥ ಮಾತಿದೆ ಕೆಲವು ಸಂದರ್ಭಗಳಲ್ಲಿ. ತಪ್ಪು ಎಲ್ಲ ಇಲ್ಲ. ಮಂಗಳವಾರ ದಿನ ಚಂದ್ರನ ಒಂದ್ಸಲ ನೋಡಬಾರ್ದು. ಭಾದ್ರಪದ ಶುಕ್ಲ ಚೌತಿ ದಿನ ನೋಡಬಾರ್ದು. ಆ ದಿನ ಸ್ವಲ್ಪ ನೋಡೋ ಹಾಗಿಲ್ಲ, ಅದು ದೋಷ ಆಗುತ್ತೆ. ಅದು ಬಿಟ್ಟರೆ ತೊಂದರೆ ಇಲ್ಲ. ಹಾಗೆ ಯೋಚನೆ ಮಾಡಿದರೆ ಚಂದ್ರ
ಪರಿಪೂರ್ಣವಾಗಿ ಮನುಷ್ಯ ಜೀವಿಗಳ ಮೇಲೆ, ಮನುಷ್ಯ ಒಂದು ವ್ಯಕ್ತಿತ್ವದ ಮೇಲೆ, ಮನಸ್ಸಿನ ಮೇಲೆ ಚಂದ್ರನ ಆಕರ್ಷಣೆ ಬಹಳ ದೊಡ್ಡದಿದೆ. ಹೌದಾ? ಹೌದು. ಭೂಮಿ, ಸಮುದ್ರ, ಮನುಷ್ಯ, ಇದು ಮೂರು ಹುಣ್ಣಿಮೆ ದಿನ ಅವರಿರೋ ವ್ಯವಸ್ಥೆನೇ ಬೇರೆ ಥರ ಆಗುತ್ತೆ. ಹೌದು. ನೋಡಿ ಎಷ್ಟು ಮನುಷ್ಯ ನೆಮ್ಮದಿಯನ್ನು ಕಾಣ್ತಾನೆ ಹುಣ್ಣಿಮೆ ದಿನ ಅಂತಂದರೆ, ಆ ದಿನ ಸಮುದ್ರ ಹೋಗರಿದು ಹೋಗ್ತಾ ಇರುತ್ತೆ, ಉತ್ಸಾಹ ಇರುತ್ತೆ, ಖುಷಿ, ಸಂತೋಷ, ಏನೋ ಒಂದು ನೆಮ್ಮದಿ ಇರುತ್ತೆ. ನೀವು ಹುಣ್ಣಿಮೆ ದಿನ ಸಮುದ್ರದ ಮುಂದೆ ನಿಂತು ನೋಡಿ, ಎಂಥ ಪ್ರಶಾಂತವಾದಂಥ ಮನಸ್ಥಿತಿ ಸಿಗುತ್ತೆ ಅಂಥೇಳಿ. ಹೀಗೆ ಚಂದ್ರನೂ ಸೂರ್ಯನು ಎರಡೂ ಸಹ ಸಮ. ಇನ್ನು ಕೊನೆಯದಾಗಿ ನಾನು ನಿಮಗೆ ಕೇಳೋದಕ್ಕೆ ಬಯಸುವಂತಹ ಒಂದು ಪ್ರಶ್ನೆ, ಇವತ್ತು ಜ್ಯೋತಿಷ್ಯ ಶಾಸ್ತ್ರ ಇಷ್ಟು ಅದ್ಭುತವಾದಂತಹ ಸಾಧನೆ ಇದು. ದೈವದ ಸಂಕಲ್ಪ ಇಲ್ಲದೆ, ದೇವರ ಅನುಗ್ರಹ ಇಲ್ಲದೆ ಇದನ್ನು ಪಡೆದುಕೊಳ್ಳೋಕ್ಕಾಗಲಿ, ತಿಳಿದುಕೊಳ್ಳೋಕ್ಕಾಗಲಿ, ಹೇಳೋಕ್ಕಾಗಲಿ ಸರ್ವತಃ ಸಾಧ್ಯವಿಲ್ಲ. ಇದು ಗೊತ್ತಿರುವಂತಹ ವಿಚಾರ. ಆದರೆ ಇವತ್ತು ಅನೇಕ ಜನ ಇದನ್ನು ಮುಂದಿಟ್ಟುಕೊಂಡು ಹಸಿವೆಗಾಗಿಯೋ, ಅನ್ನಕ್ಕಾಗಿಯೋ, ಬಟ್ಟೆಗಾಗಿಯೋ ಮಾಡುತ್ತಿದ್ದಾರೆ. ಒಬ್ಬ ಸಾಮಾನ್ಯ ಪ್ರಜೆ ಇಂಥವ್ರ ಹತ್ರ ನಾನು ಜ್ಯೋತಿಷ್ಯ ಕೇಳೋಕ್ಕೆ ಹೋಗ್ತಿದ್ದೀನಿ ಅಂತಂದಾಗ ಮೊದಲು ಏನು ನೋಡ್ಕೋಬೇಕು, ಏನು ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ಕೋಬೇಕು. ಜನ ಇವತ್ತು ಬ್ಲೈಂಡಾಗಿ ನಂಬಿಡ್ತಿದ್ದಾರೆ ಯಾರು ಏನೇ ಹೇಳಿದರು. ಸೊ ಅಂತಹ ಜನಗಳಿಗೆ ಫೈನಲಿ ನಮ್ಮ ಪಾಡ್ಕಾಸ್ಟ್ ಮೂಲಕ ಏನು ಮೆಸೇಜ್ ಕೊಡೋದು? ನಾನು ಹೇಳೋದು ಒಂದೇ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇಂಥವರು ನಿಪುಣರು, ಪ್ರವೀಣರು ಎಂಬತಕ್ಕಂಥದ್ದಿಲ್ಲ. ಆದರೆ ನೀವು ಗ್ರಹಿಸುವಂಥ ಶಕ್ತಿ ಇರಬೇಕಲ್ಲ ನಿಮಗೆ. ಒಬ್ಬರನ್ನೇ ಫಾಲೋಅಪ್ ಮಾಡಿ ಜಾತಕದಲ್ಲಿ ಯಾರೋ ಒಬ್ರು ಹೇಳಿದ್ರು ಅಂತ ಹೇಳಿ ಅದನ್ನೇ ನೀವು ಐಡೆಂಟಿಫೈ ಫೈನಲ್ ಅನ್ಕೋಬೇಡಿ. ಇನ್ನೊಂದೆರಡು ಕಡೆ ಕೇಳಿ, ಅದನ್ನು ಪರಿಶೀಲಿಸಿ, ಕ್ರಾಸ್ ಚೆಕ್ ಮಾಡಿ. ಹಾಂ, ಯಾರು ನಾರ್ಮಲ್ ಆಗಿ ಹೇಳ್ತಾ ಇದ್ದಾರೆ, ಯಾರು ನಿಮ್ಮ ದಕ್ಷಭುಕ್ತಿಯನ್ನು ಪರಿಶೀಲನೆ ಮಾಡಿ ಹೇಳ್ತಾ ಇದ್ದಾರೆ, ಯಾರು ನಿಮ್ಮ ಒಂದು ಯೋಗಾನುಯೋಗ ಫಲಗಳಿಗೆ ಇಂತಿಂಥ ಗ್ರಹಗಳಿಂದ ಹೀಗೀಗೆ ಅಂತ ನಿಮಗೆ ಕರೆಕ್ಟಾಗಿ ಮಾಹಿತಿ ಕೊಡ್ತಾ ಇದ್ದಾರೆ, ಅದ್ರ ಮೇಲೆ ಯೋಚನೆ ಮಾಡಿ ಪರಿಹಾರ ಮಾಡಿಕೊಡಿ. ಕೆಲವರು ನಾರ್ಮಲಿ ಜಾತಕ ನೋಡ್ತಾರೆ, ಅಯ್ಯೋ ನಿಮ್ಮದು ಜಾತಕದಲ್ಲಿ ಹೀಗಿದೆ ನಾರ್ಮಲ್ ಆಗಿ ಹೇಳ್ಬಿಟ್ಟು ಕಳಿಸ್ತಾರೆ, ಮತ್ತೊಬ್ಬರ ಬಳಿ ಹೋಗ್ತಾರೆ. ಸೊ ಅವ್ರೇನು ಮಾಡ್ತಾರೆ ಅಂದರೆ ದಶಭುಕ್ತಿಗಳನ್ನು ಪರಿಶೀಲನೆ ಮಾಡ್ತಾರೆ. ದಶ, ಭುಕ್ತಿ, ಅಂತರ್ಭುಕ್ತಿ, ಅಂತರ್ದಶ, ಇವೆಲ್ಲ ತ್ರಿದಶ, ಇವೆಲ್ಲ ಪರಿಶೀಲನೆ ಮಾಡಿ ಹೇಳೋರಿದ್ದಾರೆ. ಸೊ ಮತ್ತೊಂದು ಕಡೆ ಅವರು ವಿಭಿನ್ನವಾಗಿ ಹೇಳಲಿಕ್ಕಿರ್ತಾರೆ. ಸೊ ಈ ಮೂರೂ ಕಡೆ ಪರಿಶೀಲನೆ ಮಾಡಿದಾಗ ವಿಚ್ ಇಸ್ ದ ಬೆಸ್ಟ್ ಅನ್ನೋದು ನಿಮ್ಮ ಚಾಯ್ಸ್ ಮಾಡಿ. ಎಕ್ಸಾಕ್ಟ್ಲಿ. ಇವರೇ ಪರ್ಫೆಕ್ಟ್ ಅಂತ ನಾವು ಹೇಳೋದಿಲ್ಲ. ನೀವು ಹೇಳಿದಾಗ ಇವತ್ತು 5,000 ರೂಪಾಯಿ ಫೀಸ್ ತೊಗೊಂಡು ಅಪಾಯಿಂಟ್ಮೆಂಟ್ ತೊಗೊಂಡು ಹೇಳುವಂತಹ ಬುದ್ಧಿಜೀವಿಗಳು ಇದ್ದಾರೆ, ಜ್ಯೋತಿಷಿಗಳು. ವ್ಯಾಪಾರಕರಣ ಅದು, ಅವರು ವ್ಯಾಪಾರಕರಣಕ್ಕೆ ಇದ್ದಾರೆ ಇವತ್ತು. ಹಾಗಾಗಿ ಸೊ ಫೀಸ್ ಇಂಪಾರ್ಟೆಂಟ್ ಆಗೋದಿಲ್ಲ, ವಿದ್ಯೆ ಇಂಪಾರ್ಟೆಂಟ್ ಆಗುತ್ತೆ. ಆ ವಿದ್ಯೆನೇ ಮುಂದೆ ಅನ್ನವಾಗಿ, ಸುಖವಾಗಿ, ನೆಮ್ಮದಿಯಾಗಿ, ಅನುಗ್ರಹ ಕಾಯುತ್ತೆ. ಹಾಗೆ ಕೊನೆಯದಾಗಿ ನಾನು ಒಂದು ಪದಗಳನ್ನು ಕೇಳ್ತಾ ಹೋಗ್ತೀನಿ, ಅದಕ್ಕೆ ಯಾವ ದೇವರ ಉಪಾಸನೆ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತು. ವಿದ್ಯೆಗಾಗಿ ಸರಸ್ವತಿ, ಅನ್ನಕ್ಕಾಗಿ ಪಾರ್ವತಿ, ನೆಮ್ಮದಿಗಾಗಿ ಲಕ್ಷ್ಮಿ, ಹಣಕ್ಕಾಗಿ ಲಕ್ಷ್ಮಿ, ಕಲ್ಯಾಣಕ್ಕಾಗಿ ಶ್ರೀನಿವಾಸ ದೇವರು, ಅಭಿವೃದ್ಧಿ ಅಂತ ಹೇಳಿ ನೀವು ಬಂದಾಗ ದುರ್ಗೆ. ಈ ಓವರ್ ಥಿಂಕಿಂಗ್ ಅಥವಾ ಏನೋ ಚಿಂತೆ ಮಾಡ್ತಾ ಇರ್ತೀವಿ, ಅದರ ನಿವಾರಣೆಗೆ ಮನಸ್ಸನ್ನು ಸಮತೋಲನಕ್ಕೆ ಇಟ್ಕೋಬೇಕು ಅಂತಂದಾಗ ದೇವಿ ಆರಾಧನೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ದೇವಿ ಆರಾಧನೆ ಮಾಡದೆ ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಸೊ ಹಣ ಇದ್ರೇ ನೆಮ್ಮದಿ ಅಲ್ಲ, ಅದಕ್ಕೆ 2 ಸಲ ಲಕ್ಷ್ಮಿ ಎಂದಿದ್ದು ನಾನು ನಿಮಗೆ. ಆದರೆ ಕೆಲವೊಬ್ಬರಿಗೆ ಹಣ ಇದ್ದರೂ ನೆಮ್ಮದಿ ಇರಲ್ಲ. ಅದು ಅವರ ಯೋಗದಲ್ಲಿರ್ತಕ್ಕಂತಹ ಲೋಪದ ಮೇಲೆ ಹೋಗುತ್ತೆ. ಶತ್ರುಬಾಧೆಯಿಂದ ಹೊರಗಡೆ ಬರಬೇಕು. ಶತ್ರುಬಾಧೆ ನಿವಾರಣೆಗಾಗಿ ನಿಮಗೆ ನಾನು ದುರ್ಗೆ ಅಂತ ಹೇಳಿ ಐಡೆಂಟಿಫೈ ಕೊಡೋದಿಲ್ಲ. ಶತ್ರುಬಾಧ ನಿವಾರಣೆಗೆ ಅಂತ ಹೇಳಿ ಒಂದು ದೇವಿ ಇದ್ದಾಳೆ. ಯಾರು? ಚಿನ್ನಮಸ್ತಕ. ದುರ್ಗಾವತಾರನೇನಾ? ಹಾಂ, ಕಾಳಿಯ ಗಣ. ಪ್ರತಿಕೂಲ ಭೇದೆ ಪೂರ್ಣಬೋರ ರೌದ್ರೆ. ಧನ್ಯವಾದಗಳು ಗುರುಜಿ. ಇಷ್ಟೊತ್ತು ನಮ್ಮ ಜೊತೆ ನಮಸ್ತೆ ಈ ಪಾಡ್ಕಾಸ್ಟಲ್ಲಿ ಕೂತು ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಅನೇಕ ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ಮಗದೊಮ್ಮೆ ತಮಗೆ ಶಿರಸಾಷ್ಟಾಂಗ ಪ್ರಣಾಮಗಳು. ಒಟ್ಟಾರೆಯಾಗಿ ಇದು ಜ್ಯೋತಿಷ್ಯ ಶಾಸ್ತ್ರದ ವಿಚಾರ ವಿನಿಮಯಗಳು. ಅಂದರೆ ಗ್ರಹಗತಿಗಳೆಲ್ಲ ಹೆಂಗೆ ವರ್ಕ್ ಆಗುತ್ತೆ, ನಕ್ಷತ್ರಗಳ ಮೇಲೆ ಏನು ಅಂದರೆ ನಕ್ಷತ್ರದ ಪರಿಣಾಮ ಒಂದು ಜೀವರಾಶಿಯ ಮೇಲೆ ಹೇಗೆಲ್ಲ ಇರುತ್ತೆ, ಸಾವಿಗಾಗಿ ಯಾಕೆ ನಾವು ಮುಹೂರ್ತಗಳನ್ನು ನೋಡ್ತೀವಿ, ಜನನಕ್ಕೆ ಮುಹೂರ್ತ ಯಾಕೆ ನೋಡ್ತೀವಿ, ಶುಭ ಕಾರ್ಯಗಳಿಗೆ ಮುಹೂರ್ತ ಯಾಕೆ ನೋಡ್ತೀವಿ, ಮದುವೆಗಳಿಗೆ ಎಸ್ಪೆಷಲಿ ಮುಹೂರ್ತ ಯಾಕೆ ನೋಡ್ತೀವಿ, ಗಣಗಳ ವ್ಯತ್ಯಾಸ ಆದರೆ ಏನಾಗುತ್ತೆ ಅನ್ನುವಂಥದ್ದನ್ನೆಲ್ಲ ನಾವು ತಿಳ್ಕೊಂಡಿದ್ವಿ. ಯಾಕೆಂತಂದರೆ ಇವತ್ತು ವಿಜ್ಞಾನ ಅನ್ನೋದು ಒಂದು ಕೊಂಬೆ ಆಗಿರಬಹುದು, ಆದರೆ ನಮ್ಮ ಶಾಸ್ತ್ರ ಅನ್ನೋದು ಒಂದು ಮರ.
ಆ ಮರದ ಕೊಂಬೆನೇ ವಿಜ್ಞಾನ ಇವತ್ತು. ಸೊ ಆದ್ದರಿಂದ ಪ್ಲೀಸ್ ಡೂ ಬಿಲೀವ್, ಅಜ್ಞಾನಿಗಳಾಗಬೇಡಿ, ನಂಬಿ ನೋಡಿ, ದೇವತಾ ಪ್ರಾರ್ಥನೆ ಮಾಡಿ ನೋಡಿ, ಎಲ್ಲ ಒಳ್ಳೆಯದಾಗುತ್ತೆ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ಮತ್ತು ಮುಂದಿನ ಎಪಿಸೋಡಲ್ಲಿ, ಮುಂದಿನ ಪಾಡ್ಕಾಸ್ಟಲ್ಲಿ ಮತ್ತೊಬ್ಬ ಅತಿಥಿಗಳ ಜೊತೆ ನಿಮ್ಮ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.